ಕೋಗಿಲು ಲೇಔಟ್ನಲ್ಲಿ ಕಳೆದ 10 ದಿವಸಗಳಿಂದ ಮನೆಗಳ ಒತ್ತುವರಿ ಆದ ಬಳಿಕ ಇಲ್ಲಿನ ನಿವಾಸಿಗಳು ಎಲ್ಲ ಒಟ್ಟಾಗಿ ಸೇರಿ ಅಡಿಗೆಯನ್ನ ಮಾಡಿಕೊಂಡು ಊಟವನ್ನ ಮಾಡುವಂತಹ ಕೆಲಸವನ್ನ ಕೂಡ ಶುರು ಮಾಡಿಕೊಂಡಿರುವಂತದ್ದು. ಪ್ರಮುಖವಾಗಿ ಜಿಬಿಎ ಅಧಿಕಾರಿಗಳು ಬಂದು ಇಲ್ಲಿ ಜಾಗವನ್ನ ತೆರವು ಮಾಡಿದ್ರು, ಮನೆಗಳನ್ನ ಕೆಡವಿ ಹಾಕಿದ್ರು. ಪ್ರತಿಯೊಂದು ಮನೆ ಭಾಗದಲ್ಲಿ ಇದ್ದಂತಹ ಅಡುಗೆ ಸಾಮಗ್ರಿಗಳು ಕೂಡ ಹಾಳಾಗಿ ಹೋಗಿತ್ತು. ವಸ್ತುಗಳು ತಂದಿಟ್ಟಿದ್ದಂತಹ ಪಾತ್ರೆಗಳು ಕೂಡ ಜೆಸಿಬಿಯ ಅಡಿಗೆ ಸಿಕ್ಕಿ ನುಚ್ಚು ನೂರಾಗಿ ಹೋಗಿತ್ತು. ಈ ಹಿನ್ನೆಲೆಯಲ್ಲಿ ಇಲ್ಲಿನ ಸುಮಾರು 200ಕ್ಕೂ ಹೆಚ್ಚು ಮನೆಗಳ ನಿವಾಸಿಗಳೇನಿದ್ದಾರೆ, ಅದರ ಜೊತೆಗೆ ಸುಮಾರು ಮಕ್ಕಳು ಮರಿಗಳು ಏನಿದ್ದಾರೆ ಎಲ್ಲರನ್ನ ಒಟ್ಟುಗೂಡಿಸಿಕೊಂಡು ಎಲ್ಲರಿಗೂ ಒಟ್ಟಿಗೆ ಅಡಿಗೆ ಮಾಡುವಂತಹ ಕೆಲಸವನ್ನ ಇಲ್ಲಿನ ನಿವಾಸಿಗಳು ಒಗ್ಗಟ್ಟಾಗಿ ಮಾಡ್ತಾ ಇರುವಂತದ್ದು. ಇದೊಂದು ಒಗ್ಗಟ್ಟಿನ ಸಮರ ಆಗ್ತಾ ಇದೆ. ಸರ್ಕಾರದ ವಿರುದ್ಧ ಒಗ್ಗಟ್ಟಾಗಿ ಸಮರವನ್ನ ಮಾಡ್ಲಿಕ್ಕೆ ಇಲ್ಲಿನ ನಿವಾಸಿಗಳು ಮುಂದಾಗಿದ್ರು. ಅದೇ ರೀತಿಯಾಗಿ ಇಲ್ಲಿರುವಂತಹ ಪ್ರತಿಯೊಂದು ಜೀವಗಳಿಗೂ ಕೂಡ ಬಡಿಸುವಂತಹ ಕೆಲಸವನ್ನ ಮತ್ತೆ ಉಣಬಡಿಸುವಂತಹ ಕೆಲಸವನ್ನ ಇಲ್ಲಿನ ನಿವಾಸಿಗಳು ಮಾಡ್ತಾ ಇರುವಂತದ್ದು. ಪ್ರಮುಖವಾಗಿ ಒಂದಿಷ್ಟು ಬೇರೆ ಬೇರೆ ಮನೆಯ ಮಹಿಳೆಯರೇನಿರ್ತಾರೆ ಅವರೆಲ್ಲ ಬಂದು ಒಟ್ಟಾಗಿ ಕೂತ್ಕೊಂಡು ಅಡಿಗೆಗೆ ಬೇಕಾದಂತಹ ತಯಾರಿಗಳನ್ನ ಮಾಡ್ಕೊಳ್ಳುವಂಥದ್ದು. ಮತ್ತೆ ಒಂದಿಷ್ಟು ಸಂಘ ಸಂಸ್ಥೆಗಳು ಬಂದು ಇವರಿಗೆ ಬೇಕಾದಂತಹ ತರಕಾರಿಗಳಾಗಿರ್ಬೋದು, ಹಣ್ಣು ಹಂಪಲುಗಳಾಗಿರ್ಬೋದು, ಅಕ್ಕಿಗಳಾಗಿರ್ಬೋದು ಎಲ್ಲವನ್ನ ನೀಡುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ಗಮನಿಸ್ತಾ ಇರಬಹುದು, ಒಟ್ಟಾಗಿ ಸೇರ್ಕೊಂಡು ಎಲ್ಲಾ ರೀತಿಯಾದಂತಹ ಅಡಿಗೆಗಳನ್ನ ಮಾಡಿ ಬಡಿಸುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ಮುಂಜಾನೆ ಹೊತ್ತಿಗೆ ಈಗಾಗಲೇ ಅಡುಗೆ ಸಿದ್ಧ ಆಗಿ ಅದನ್ನ ತಿನ್ನುವಂತಹ ಕೆಲಸಗಳು ಕೂಡ ಆಗ್ತಾ ಇದೆ. ಅದರ ಜೊತೆಗೆ ಈ ಭಾಗದಲ್ಲಿ ಮಧ್ಯಾಹ್ನದ ಹೊತ್ತಿಗೆ ಬೇಕಾದಂತಹ ಅಡಿಗೆ ಕೂಡ ರೆಡಿ ಆಗ್ತಾ ಇರುವಂತದ್ದು. ಎಲ್ಲರೂ ಒಟ್ಟಾಗಿಕೊಂಡು ಯಾವುದೇ ಭೇದ ಭಾವ ಇಲ್ಲದೆ ನಾನು ಆ ಮನೆಯವರು ನಾವು ಈ ಮನೆಯವರು ಅನ್ನುವಂತ ಯಾವುದೇ ಭೇದ ಭಾವ ಇಲ್ಲ. ಎಲ್ಲರೂ ಒಟ್ಟಾಗಿ ಸೇರ್ಕೊಂಡು ಎಲ್ಲಾ ಮಹಿಳೆಯರು ಒಟ್ಟಾಗಿ ಸೇರ್ಕೊಂಡು ಎಲ್ಲರಿಗೂ ಸುಮಾರು 400ಕ್ಕೂ ಹೆಚ್ಚು ಜನ ಏನಿದ್ದಾರೆ ಅವರಿಗೆ ಇಲ್ಲಿ ಅಡಿಗೆ ಮಾಡುವಂತಹ ಕೆಲಸವನ್ನ ಮಾಡ್ತಾ ಇರುವಂತದ್ದು. ಕಳೆದ 10 ದಿವಸಗಳಿಂದ ಕೂಡ ಇದೇ ಪ್ರಕ್ರಿಯೆ ಈ ಒಂದು ಜಾಗದಲ್ಲಿ ಮುಂದುವರಿತಾ ಇದೆ. ಇಲ್ಲಿನ ನಿವಾಸಿಗಳು ಒಟ್ಟಾಗಿ ಅಡಿಗೆ ಮಾಡಿಕೊಂಡು ಒಟ್ಟಾಗಿ ಊಟ ಮಾಡುವಂತಹ ಒಂದು ಪದ್ಧತಿಯನ್ನ ರೂಢಿಸಿಕೊಳ್ತಾ ಇದ್ದಾರೆ. ಒಂದು ಕಡೆಯಲ್ಲಿ ತಮ್ಮ ತಮ್ಮ ಮನೆಗಳಲ್ಲಿದ್ದಂತಹ ಪಾತ್ರೆಗಳೇನಿದೆ ಆ ಒಂದು ಪಾತ್ರೆಗಳು ಸಂಪೂರ್ಣವಾಗಿ ಜೆಸಿಬಿಯ ಅಡಿಗೆ ಸಿಕ್ಕಿಕೊಂಡಿತ್ತು. ಇದರಿಂದಾಗಿ ಒಂದೊಂದು ಮನೆಯಲ್ಲಿ ಪ್ರತ್ಯೇಕವಾಗಿ ಅಡಿಗೆಗಳನ್ನ ಮಾಡೋದಕ್ಕೆ ಅಸಾಧ್ಯ ಆಗಿದೆ. ಹೀಗಾಗಿ ಬಾಡಿಗೆಗೆ ತಂದಿರುವಂತಹ ಪಾತ್ರೆಗಳಲ್ಲಿ ಎಲ್ಲ ಸೇರಿ ಒಟ್ಟಾಗಿ ಅಡಿಗೆಯನ್ನ ಮಾಡುವಂತಹ ಕೆಲಸವನ್ನ ಮಾಡ್ತಾ ಇರುವಂತದ್ದು ಗಮನಿಸ್ತಾ ಇರಬಹುದು. ಒಂದು ಹೊತ್ತಿನ ಊಟಕ್ಕೆ ಸಿದ್ಧ ಆಗಿ ಎಲ್ಲರಿಗೂ ಬಡಿಸಿದ ಬಳಿಕ ಇದೀಗ ಮಧ್ಯಾಹ್ನದ ಊಟಕ್ಕೆ ಕೂಡ ಸಿದ್ಧತೆಗಳು ಆಗ್ತಾ ಇರುವಂತದ್ದು. ಒಂದು ಭಾಗದಲ್ಲಿ ತರಕಾರಿ ಕಟ್ ಮಾಡ್ತಾ ಇದ್ರೆ, ಮತ್ತೊಂದು ಭಾಗದಲ್ಲಿ ಸಾಂಬಾರನ್ನ ರೆಡಿ ಮಾಡುವಂತಹ ಕೆಲಸ ಆಗ್ತಾ ಇದೆ. ಇದರಿಂದಾಗಿ ಎಲ್ಲ ಒಂದು ಕಡೆಯಲ್ಲಿ ಸರ್ಕಾರದ ವಿರುದ್ಧ ಹೋರಾಡ್ಲಿಕ್ಕೆ, ಜಿಬಿಎ ಅಧಿಕಾರಿಗಳ ವಿರುದ್ಧ ಹೋರಾಡ್ಲಿಕ್ಕೆ ಇನ್ನಷ್ಟು ಪುಷ್ಟಿ ಮತ್ತೆ ಇನ್ನಷ್ಟು ಶಕ್ತಿ ತುಂಬಿಕೊಳ್ತಾ ಇದ್ದಾರೆ. ಯಾಕಂತ ಹೇಳಿದ್ರೆ ಪ್ರಮುಖವಾಗಿ ಈ ಒಂದು ಭಾಗದ ಜನ ಏನಿದ್ದಾರೆ ಆ ಜನರಿಗೆ ಒಗ್ಗಟ್ಟು ಬೇಕಿತ್ತು. ನಾವು ಒಗ್ಗಟ್ಟಾಗಿ ನಿಂತ್ರೆ ಮಾತ್ರ ಸರ್ಕಾರವನ್ನ ಮಣಿಸಬಹುದು ಅನ್ನುವಂತ ಒಂದಿಷ್ಟು ವಿಚಾರಗಳು ಇಲ್ಲಿನ ಜನರಲ್ಲಿ ಮನಸ್ಸಲ್ಲಿ ಬಂದು ಕೂತಿದೆ. ಹೀಗಾಗಿ ಎಲ್ಲ ಒಗ್ಗಟ್ಟಾಗಿ ನಿಂತು ಸರ್ಕಾರವನ್ನ ಮಣಿಸುವಂತಹ ಕೆಲಸವನ್ನ ಮಾಡುವಲ್ಲಿ ಮುಂದಾಗ್ತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ಶಿವ ಜೊತೆಗೆ ಚರಣ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಕೋಗಿಲು ಲೇಔಟ್ನಲ್ಲಿ ಕಳೆದ 10 ದಿವಸಗಳಿಂದ ಮನೆಗಳ ಒತ್ತುವರಿ ಆದ ಬಳಿಕ ಇಲ್ಲಿನ ನಿವಾಸಿಗಳು ಎಲ್ಲ ಒಟ್ಟಾಗಿ ಸೇರಿ ಅಡಿಗೆಯನ್ನ ಮಾಡಿಕೊಂಡು ಊಟವನ್ನ ಮಾಡುವಂತಹ ಕೆಲಸವನ್ನ ಕೂಡ ಶುರು ಮಾಡಿಕೊಂಡಿರುವಂತದ್ದು. ಪ್ರಮುಖವಾಗಿ ಜಿಬಿಎ ಅಧಿಕಾರಿಗಳು ಬಂದು ಇಲ್ಲಿ ಜಾಗವನ್ನ ತೆರವು ಮಾಡಿದ್ರು, ಮನೆಗಳನ್ನ ಕೆಡವಿ ಹಾಕಿದ್ರು. ಪ್ರತಿಯೊಂದು ಮನೆ ಭಾಗದಲ್ಲಿ ಇದ್ದಂತಹ ಅಡುಗೆ ಸಾಮಗ್ರಿಗಳು ಕೂಡ ಹಾಳಾಗಿ ಹೋಗಿತ್ತು. ವಸ್ತುಗಳು ತಂದಿಟ್ಟಿದ್ದಂತಹ ಪಾತ್ರೆಗಳು ಕೂಡ ಜೆಸಿಬಿಯ ಅಡಿಗೆ ಸಿಕ್ಕಿ ನುಚ್ಚು ನೂರಾಗಿ ಹೋಗಿತ್ತು. ಈ ಹಿನ್ನೆಲೆಯಲ್ಲಿ ಇಲ್ಲಿನ ಸುಮಾರು 200ಕ್ಕೂ ಹೆಚ್ಚು ಮನೆಗಳ ನಿವಾಸಿಗಳೇನಿದ್ದಾರೆ, ಅದರ ಜೊತೆಗೆ ಸುಮಾರು ಮಕ್ಕಳು ಮರಿಗಳು ಏನಿದ್ದಾರೆ ಎಲ್ಲರನ್ನ ಒಟ್ಟುಗೂಡಿಸಿಕೊಂಡು ಎಲ್ಲರಿಗೂ ಒಟ್ಟಿಗೆ ಅಡಿಗೆ ಮಾಡುವಂತಹ ಕೆಲಸವನ್ನ ಇಲ್ಲಿನ ನಿವಾಸಿಗಳು ಒಗ್ಗಟ್ಟಾಗಿ ಮಾಡ್ತಾ ಇರುವಂತದ್ದು. ಇದೊಂದು ಒಗ್ಗಟ್ಟಿನ ಸಮರ ಆಗ್ತಾ ಇದೆ. ಸರ್ಕಾರದ ವಿರುದ್ಧ ಒಗ್ಗಟ್ಟಾಗಿ ಸಮರವನ್ನ ಮಾಡ್ಲಿಕ್ಕೆ ಇಲ್ಲಿನ ನಿವಾಸಿಗಳು ಮುಂದಾಗಿದ್ರು. ಅದೇ ರೀತಿಯಾಗಿ ಇಲ್ಲಿರುವಂತಹ ಪ್ರತಿಯೊಂದು ಜೀವಗಳಿಗೂ ಕೂಡ ಬಡಿಸುವಂತಹ ಕೆಲಸವನ್ನ ಮತ್ತೆ ಉಣಬಡಿಸುವಂತಹ ಕೆಲಸವನ್ನ ಇಲ್ಲಿನ ನಿವಾಸಿಗಳು ಮಾಡ್ತಾ ಇರುವಂತದ್ದು. ಪ್ರಮುಖವಾಗಿ ಒಂದಿಷ್ಟು ಬೇರೆ ಬೇರೆ ಮನೆಯ ಮಹಿಳೆಯರೇನಿರ್ತಾರೆ ಅವರೆಲ್ಲ ಬಂದು ಒಟ್ಟಾಗಿ ಕೂತ್ಕೊಂಡು ಅಡಿಗೆಗೆ ಬೇಕಾದಂತಹ ತಯಾರಿಗಳನ್ನ ಮಾಡ್ಕೊಳ್ಳುವಂಥದ್ದು. ಮತ್ತೆ ಒಂದಿಷ್ಟು ಸಂಘ ಸಂಸ್ಥೆಗಳು ಬಂದು ಇವರಿಗೆ ಬೇಕಾದಂತಹ ತರಕಾರಿಗಳಾಗಿರ್ಬೋದು, ಹಣ್ಣು ಹಂಪಲುಗಳಾಗಿರ್ಬೋದು, ಅಕ್ಕಿಗಳಾಗಿರ್ಬೋದು ಎಲ್ಲವನ್ನ ನೀಡುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ಗಮನಿಸ್ತಾ ಇರಬಹುದು, ಒಟ್ಟಾಗಿ ಸೇರ್ಕೊಂಡು ಎಲ್ಲಾ ರೀತಿಯಾದಂತಹ ಅಡಿಗೆಗಳನ್ನ ಮಾಡಿ ಬಡಿಸುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ಮುಂಜಾನೆ ಹೊತ್ತಿಗೆ ಈಗಾಗಲೇ
ಅಡುಗೆ ಸಿದ್ಧ ಆಗಿ ಅದನ್ನ ತಿನ್ನುವಂತಹ ಕೆಲಸಗಳು ಕೂಡ ಆಗ್ತಾ ಇದೆ. ಅದರ ಜೊತೆಗೆ ಈ ಭಾಗದಲ್ಲಿ ಮಧ್ಯಾಹ್ನದ ಹೊತ್ತಿಗೆ ಬೇಕಾದಂತಹ ಅಡಿಗೆ ಕೂಡ ರೆಡಿ ಆಗ್ತಾ ಇರುವಂತದ್ದು. ಎಲ್ಲರೂ ಒಟ್ಟಾಗಿಕೊಂಡು ಎಲ್ಲ ಯಾವುದೇ ಭೇದ ಭಾವ ಇಲ್ಲದೆ ನಾನು ಆ ಮನೆಯವರು ನಾವು ಈ ಮನೆಯವರು ಅನ್ನುವಂತ ಯಾವುದೇ ಭೇದ ಭಾವ ಇಲ್ಲ. ಎಲ್ಲರೂ ಒಟ್ಟಾಗಿ ಸೇರ್ಕೊಂಡು ಎಲ್ಲಾ ಮಹಿಳೆಯರು ಒಟ್ಟಾಗಿ ಸೇರ್ಕೊಂಡು ಎಲ್ಲರಿಗೂ ಸುಮಾರು 400ಕ್ಕೂ ಹೆಚ್ಚು ಜನ ಏನಿದ್ದಾರೆ ಅವರಿಗೆ ಇಲ್ಲಿ ಅಡಿಗೆ ಮಾಡುವಂತಹ ಕೆಲಸವನ್ನ ಮಾಡ್ತಾ ಇರುವಂತದ್ದು. ಕಳೆದ 10 ದಿವಸಗಳಿಂದ ಕೂಡ ಇದೇ ಪ್ರಕ್ರಿಯೆ ಈ ಒಂದು ಜಾಗದಲ್ಲಿ ಮುಂದುವರಿತಾ ಇದೆ. ಇಲ್ಲಿನ ನಿವಾಸಿಗಳು ಒಟ್ಟಾಗಿ ಅಡಿಗೆ ಮಾಡಿಕೊಂಡು ಒಟ್ಟಾಗಿ ಊಟ ಮಾಡುವಂತಹ ಒಂದು ಪದ್ಧತಿಯನ್ನ ರೂಢಿಸಿಕೊಳ್ತಾ ಇದ್ದಾರೆ. ಒಂದು ಕಡೆಯಲ್ಲಿ ತಮ್ಮ ತಮ್ಮ ಮನೆಗಳಲ್ಲಿದ್ದಂತಹ ಪಾತ್ರೆಗಳೇನಿದೆ ಆ ಒಂದು ಪಾತ್ರೆಗಳು ಸಂಪೂರ್ಣವಾಗಿ JCBಯ ಅಡಿಗೆ ಸಿಕ್ಕಿಕೊಂಡಿತ್ತು. ಇದರಿಂದಾಗಿ ಒಂದೊಂದು ಮನೆಯಲ್ಲಿ ಪ್ರತ್ಯೇಕವಾಗಿ ಅಡಿಗೆಗಳನ್ನ ಮಾಡೋದಕ್ಕೆ ಅಸಾಧ್ಯ ಆಗಿದೆ. ಹೀಗಾಗಿ ಬಾಡಿಗೆಗೆ ತಂದಿರುವಂತಹ ಪಾತ್ರೆಗಳಲ್ಲಿ ಎಲ್ಲ ಸೇರಿ ಒಟ್ಟಾಗಿ ಅಡಿಗೆಯನ್ನ ಮಾಡುವಂತಹ ಕೆಲಸವನ್ನ ಮಾಡ್ತಾ ಇರುವಂತದ್ದು ಗಮನಿಸ್ತಾ ಇರಬಹುದು. ಒಂದು ಹೊತ್ತಿನ ಊಟಕ್ಕೆ ಸಿದ್ಧ ಆಗಿ ಎಲ್ಲರಿಗೂ ಬಡಿಸಿದ ಬಳಿಕ ಇದೀಗ ಮಧ್ಯಾಹ್ನದ ಊಟಕ್ಕೆ ಕೂಡ ಸಿದ್ಧತೆಗಳು ಆಗ್ತಾ ಇರುವಂತದ್ದು. ಒಂದು ಭಾಗದಲ್ಲಿ ತರಕಾರಿ ಕಟ್ ಮಾಡ್ತಾ ಇದ್ರೆ ಮತ್ತೊಂದು ಭಾಗದಲ್ಲಿ ಸಾಂಬಾರನ್ನ ರೆಡಿ ಮಾಡುವಂತಹ ಕೆಲಸ ಆಗ್ತಾ ಇದೆ. ಇದರಿಂದಾಗಿ ಎಲ್ಲ ಒಂದು ಕಡೆಯಲ್ಲಿ ಸರ್ಕಾರದ ವಿರುದ್ಧ ಹೋರಾಡ್ಲಿಕ್ಕೆ GB ಅಧಿಕಾರಿಗಳ ವಿರುದ್ಧ ಹೋರಾಡ್ಲಿಕ್ಕೆ ಇನ್ನಷ್ಟು ಪುಷ್ಟಿ ಮತ್ತೆ ಇನ್ನಷ್ಟು ಶಕ್ತಿ ತುಂಬಿಕೊಳ್ತಾ ಇದ್ದಾರೆ. ಯಾಕಂತ ಹೇಳಿದ್ರೆ ಪ್ರಮುಖವಾಗಿ ಈ ಒಂದು ಭಾಗದ ಜನ ಏನಿದ್ದಾರೆ ಆ ಜನರಿಗೆ ಒಗ್ಗಟ್ಟು ಬೇಕಿತ್ತು. ನಾವು ಒಗ್ಗಟ್ಟಾಗಿ ನಿಂತ್ರೆ ಮಾತ್ರ ಸರ್ಕಾರವನ್ನ ಮಣಿಸಬಹುದು ಅನ್ನುವಂತಹ ಒಂದಿಷ್ಟು ವಿಚಾರಗಳು ಇಲ್ಲಿನ ಜನರಲ್ಲಿ ಮನಸ್ಸಲ್ಲಿ ಬಂದು ಕೂತಿದೆ. ಹೀಗಾಗಿ ಎಲ್ಲ ಒಗ್ಗಟ್ಟಾಗಿ ನಿಂತು ಸರ್ಕಾರವನ್ನ ಮಣಿಸುವಂತಹ ಕೆಲಸವನ್ನ ಮಾಡುವಲ್ಲಿ ಮುಂದಾಗ್ತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ಶಿವ ಜೊತೆಗೆ ಚರಣ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಕೋಗಿಲು ಲೇಔಟ್ನಲ್ಲಿ ಕಳೆದ 10 ದಿವಸಗಳಿಂದ ಮನೆಗಳ ಒತ್ತುವರಿ ಆದ ಬಳಿಕ ಇಲ್ಲಿನ ನಿವಾಸಿಗಳು ಎಲ್ಲ ಒಟ್ಟಾಗಿ ಸೇರಿ ಅಡಿಗೆಯನ್ನ ಮಾಡಿಕೊಂಡು ಊಟವನ್ನ ಮಾಡುವಂತಹ ಕೆಲಸವನ್ನ ಕೂಡ ಶುರು ಮಾಡಿಕೊಂಡಿರುವಂತದ್ದು. ಪ್ರಮುಖವಾಗಿ GB ಅಧಿಕಾರಿಗಳು ಬಂದು ಇಲ್ಲಿ ಜಾಗವನ್ನ ತೆರವು ಮಾಡಿದ್ರು, ಮನೆಗಳನ್ನ ಕೆಡವಿ ಹಾಕಿದ್ರು. ಪ್ರತಿಯೊಂದು ಮನೆ ಭಾಗದಲ್ಲಿ ಇದ್ದಂತಹ ಅಡುಗೆ ಸಾಮಗ್ರಿಗಳು ಕೂಡ ಹಾಳಾಗಿ ಹೋಗಿತ್ತು. ವಸ್ತುಗಳು ತಂದಿಟ್ಟಿದ್ದಂತಹ ಪಾತ್ರೆಗಳು ಕೂಡ JCBಯ ಅಡಿಗೆ ಸಿಕ್ಕಿ ನುಚ್ಚು ನೂರಾಗಿ ಹೋಗಿತ್ತು. ಈ ಹಿನ್ನೆಲೆಯಲ್ಲಿ ಇಲ್ಲಿನ ಸುಮಾರು 200ಕ್ಕೂ ಹೆಚ್ಚು ಮನೆಗಳ ನಿವಾಸಿಗಳೇನಿದ್ದಾರೆ ಅದರ ಜೊತೆಗೆ ಸುಮಾರು ಮಕ್ಕಳು ಮರಿಗಳು ಏನಿದ್ದಾರೆ ಎಲ್ಲರನ್ನ ಒಟ್ಟುಗೂಡಿಸಿಕೊಂಡು ಎಲ್ಲರಿಗೂ ಒಟ್ಟಿಗೆ ಅಡಿಗೆ ಮಾಡುವಂತಹ ಕೆಲಸವನ್ನ ಇಲ್ಲಿನ ನಿವಾಸಿಗಳು ಒಗ್ಗಟ್ಟಾಗಿ ಮಾಡ್ತಾ ಇರುವಂತದ್ದು. ಇದೊಂದು ಒಗ್ಗಟ್ಟಿನ ಸಮರ ಆಗ್ತಾ ಇದೆ. ಸರ್ಕಾರದ ವಿರುದ್ಧ ಒಗ್ಗಟ್ಟಾಗಿ ಸಮರವನ್ನ ಮಾಡ್ಲಿಕ್ಕೆ ಇಲ್ಲಿನ ನಿವಾಸಿಗಳು ಮುಂದಾಗಿದ್ರು. ಅದೇ ರೀತಿಯಾಗಿ ಇಲ್ಲಿರುವಂತಹ ಪ್ರತಿಯೊಂದು ಜೀವಗಳಿಗೂ ಕೂಡ ಬಡಿಸುವಂತಹ ಕೆಲಸವನ್ನ ಮತ್ತೆ ಉಣಬಡಿಸುವಂತಹ ಕೆಲಸವನ್ನ ಇಲ್ಲಿನ ನಿವಾಸಿಗಳು ಮಾಡ್ತಾ ಇರುವಂತದ್ದು. ಪ್ರಮುಖವಾಗಿ ಒಂದಿಷ್ಟು ಬೇರೆ ಬೇರೆ ಮನೆಯ ಮಹಿಳೆಯರೇನಿರ್ತಾರೆ ಅವರೆಲ್ಲ ಬಂದು ಒಟ್ಟಾಗಿ ಕೂತ್ಕೊಂಡು ಅಡಿಗೆಗೆ ಬೇಕಾದಂತಹ ತಯಾರಿಗಳನ್ನ ಮಾಡ್ಕೊಳ್ಳುವಂಥದ್ದು. ಮತ್ತೆ ಒಂದಿಷ್ಟು ಸಂಘ ಸಂಸ್ಥೆಗಳು ಬಂದು ಇವರಿಗೆ ಬೇಕಾದಂತಹ ತರಕಾರಿಗಳಾಗಿರ್ಬಹುದು, ಹಣ್ಣು ಹಂಪಲುಗಳಾಗಿರ್ಬಹುದು, ಅಕ್ಕಿಗಳಾಗಿರ್ಬಹುದು ಎಲ್ಲವನ್ನ ನೀಡುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ಗಮನಿಸ್ತಾ ಇರಬಹುದು ಒಟ್ಟಾಗಿ ಸೇರ್ಕೊಂಡು ಎಲ್ಲಾ ರೀತಿಯಾದಂತಹ ಅಡಿಗೆಗಳನ್ನ ಮಾಡಿ ಬಡಿಸುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ಮುಂಜಾನೆ ಹೊತ್ತಿಗೆ ಈಗಾಗಲೇ ಅಡುಗೆ ಸಿದ್ಧ ಆಗಿ ಅದನ್ನ ತಿನ್ನುವಂತಹ ಕೆಲಸಗಳು ಕೂಡ ಆಗ್ತಾ ಇದೆ. ಅದರ ಜೊತೆಗೆ ಈ ಭಾಗದಲ್ಲಿ ಮಧ್ಯಾಹ್ನದ ಹೊತ್ತಿಗೆ ಬೇಕಾದಂತಹ ಅಡಿಗೆ ಕೂಡ ರೆಡಿ ಆಗ್ತಾ ಇರುವಂತದ್ದು. ಎಲ್ಲರೂ ಒಟ್ಟಾಗಿಕೊಂಡು ಎಲ್ಲ ಯಾವುದೇ ಭೇದ ಭಾವ ಇಲ್ಲದೆ ನಾನು ಆ ಮನೆಯವರು ನಾವು ಈ ಮನೆಯವರು ಅನ್ನುವಂತ ಯಾವುದೇ ಭೇದ ಭಾವ ಇಲ್ಲ. ಎಲ್ಲರೂ ಒಟ್ಟಾಗಿ ಸೇರ್ಕೊಂಡು ಎಲ್ಲಾ ಮಹಿಳೆಯರು ಒಟ್ಟಾಗಿ ಸೇರ್ಕೊಂಡು ಎಲ್ಲರಿಗೂ ಸುಮಾರು 400ಕ್ಕೂ ಹೆಚ್ಚು ಜನ ಏನಿದ್ದಾರೆ ಅವರಿಗೆ ಇಲ್ಲಿ ಅಡಿಗೆ ಮಾಡುವಂತಹ ಕೆಲಸವನ್ನ ಮಾಡ್ತಾ ಇರುವಂತದ್ದು. ಕಳೆದ 10 ದಿವಸಗಳಿಂದ ಕೂಡ ಇದೇ ಪ್ರಕ್ರಿಯೆ ಈ ಒಂದು ಜಾಗದಲ್ಲಿ ಮುಂದುವರಿತಾ ಇದೆ. ಇಲ್ಲಿನ ನಿವಾಸಿಗಳು ಒಟ್ಟಾಗಿ ಅಡಿಗೆ ಮಾಡಿಕೊಂಡು ಒಟ್ಟಾಗಿ ಊಟ ಮಾಡುವಂತಹ ಒಂದು ಪದ್ಧತಿಯನ್ನ ರೂಢಿಸಿಕೊಳ್ತಾ ಇದ್ದಾರೆ. ಒಂದು ಕಡೆಯಲ್ಲಿ ತಮ್ಮ ತಮ್ಮ ಮನೆಗಳಲ್ಲಿದ್ದಂತಹ ಪಾತ್ರೆಗಳೇನಿದೆ ಆ ಒಂದು ಪಾತ್ರೆಗಳು ಸಂಪೂರ್ಣವಾಗಿ JCBಯ ಅಡಿಗೆ ಸಿಕ್ಕಿಕೊಂಡಿತ್ತು. ಇದರಿಂದಾಗಿ ಒಂದೊಂದು ಮನೆಯಲ್ಲಿ ಪ್ರತ್ಯೇಕವಾಗಿ ಅಡಿಗೆಗಳನ್ನ ಮಾಡೋದಕ್ಕೆ ಅಸಾಧ್ಯ ಆಗಿದೆ. ಹೀಗಾಗಿ ಬಾಡಿಗೆಗೆ ತಂದಿರುವಂತಹ ಪಾತ್ರೆಗಳಲ್ಲಿ ಎಲ್ಲ ಸೇರಿ ಒಟ್ಟಾಗಿ ಅಡಿಗೆಯನ್ನ ಮಾಡುವಂತಹ ಕೆಲಸವನ್ನ ಮಾಡ್ತಾ ಇರುವಂತದ್ದು ಗಮನಿಸ್ತಾ ಇರಬಹುದು. ಒಂದು ಹೊತ್ತಿನ ಊಟಕ್ಕೆ ಸಿದ್ಧ ಆಗಿ ಎಲ್ಲರಿಗೂ ಬಡಿಸಿದ ಬಳಿಕ ಇದೀಗ ಮಧ್ಯಾಹ್ನದ ಊಟಕ್ಕೆ ಕೂಡ ಸಿದ್ಧತೆಗಳು ಆಗ್ತಾ ಇರುವಂತದ್ದು. ಒಂದು ಭಾಗದಲ್ಲಿ ತರಕಾರಿ ಕಟ್ ಮಾಡ್ತಾ ಇದ್ರೆ ಮತ್ತೊಂದು ಭಾಗದಲ್ಲಿ ಸಾಂಬಾರನ್ನ ರೆಡಿ ಮಾಡುವಂತಹ ಕೆಲಸ ಆಗ್ತಾ ಇದೆ. ಇದರಿಂದಾಗಿ ಎಲ್ಲ ಒಂದು ಕಡೆಯಲ್ಲಿ ಸರ್ಕಾರದ ವಿರುದ್ಧ ಹೋರಾಡ್ಲಿಕ್ಕೆ GB ಅಧಿಕಾರಿಗಳ ವಿರುದ್ಧ ಹೋರಾಡ್ಲಿಕ್ಕೆ ಇನ್ನಷ್ಟು ಪುಷ್ಟಿ ಮತ್ತೆ ಇನ್ನಷ್ಟು ಶಕ್ತಿ ತುಂಬಿಕೊಳ್ತಾ ಇದ್ದಾರೆ. ಯಾಕಂತ ಹೇಳಿದ್ರೆ ಪ್ರಮುಖವಾಗಿ ಈ ಒಂದು ಭಾಗದ ಜನ ಏನಿದ್ದಾರೆ ಆ ಜನರಿಗೆ ಒಗ್ಗಟ್ಟು ಬೇಕಿತ್ತು. ನಾವು ಒಗ್ಗಟ್ಟಾಗಿ ನಿಂತ್ರೆ ಮಾತ್ರ ಸರ್ಕಾರವನ್ನ ಮಣಿಸಬಹುದು ಅನ್ನುವಂತಹ ಒಂದಿಷ್ಟು ವಿಚಾರಗಳು ಇಲ್ಲಿನ ಜನರಲ್ಲಿ ಮನಸ್ಸಲ್ಲಿ ಬಂದು ಕೂತಿದೆ. ಹೀಗಾಗಿ ಎಲ್ಲ ಒಗ್ಗಟ್ಟಾಗಿ ನಿಂತು ಸರ್ಕಾರವನ್ನ ಮಣಿಸುವಂತಹ ಕೆಲಸವನ್ನ ಮಾಡುವಲ್ಲಿ ಮುಂದಾಗ್ತಾ ಇದೆ. ಕ್ಯಾಮರಾ ಪರ್ಸನ್ ಶಿವ ಜೊತೆಗೆ ಚರಣ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.